ಹೇಳ್ದಂಗೆ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ನೈಟ್ 7, 8, 9 ಗಂಟೆ ಅವ್ರ ಟೈಮಿಂಗ್ಸ್ ಇಲ್ಲ. 8, 9 ಗಂಟೆ ಮನೆ ಪಕ್ಕದಲ್ಲಿ ಇರೋದು ಕೆಲಸ ಫ್ರೆಂಡ್ಸ್. ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡಕ್ಕೆ. ನನ್ ಮಗನಿಗೆ ಹೌದು. ತುಂಬಾನೇ ಇಷ್ಟ. ನಮಗೆ ಅವನಿಗೋಸ್ಕರ ನಾನು ಸ್ವಲ್ಪ ಟ್ರೈ ಹೌದು ಮಾಡ್ತೀನಿ ಫ್ರೆಂಡ್ಸ್, ನಾನು ಹೇಳ್ದಲ್ಲ ಆವಾಗಲೇ ನಿಮ್ಗೆ. ಆಕ್ಚುಲಿ ನಮ್ಮ ಅಮ್ಮ ತುಂಬಾ ಕಷ್ಟ ಪಡ್ತಾರೆ ಮನೆಯಲ್ಲಿ. ಬೆಳಿಗ್ಗೆ ಎದ್ದು ಅಡಿಗೆ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಕೆಲ್ಸಕ್ಕೆ ಹೋಗಿ ಒಂದು 9 ಗಂಟೆ ಕೆಲ್ಸಕ್ಕೆ ಹೋದ್ರೆ ತಿರ್ಗಾ 8, 9 ಗಂಟೆಗೆ ಮನೆಗೆ ಬರ್ತಾರೆ. ತಿರ್ಗಾ ಬಂದು ಕೆಲಸ ಮಾಡ್ಬೇಕು. ಇದು ಮೊಸರು ಫ್ರೆಂಡ್ಸ್, ಮನೇಲಿ ಮಾಡಿರೋ ಮೊಸರು ಫ್ರೆಂಡ್ಸ್. ಇದು ಮನೇಲಿ ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಹೆಂಗೆ ಹೆಂಗೆ ಅಂತ ಹಾಲು ಕಾಸಿ ಎಪ್ಪಾಕೋದಷ್ಟೇ. ಇದು ಯಾವ್ದು ಉಲ್ಟಾ ಯಾವ್ದು ಸೀದಾ ಯಾವ್ದು ಅಂತ ಗೊತ್ತಾಗ್ತಲ್ಲ. ಇದೆ ನೀನ್ ಮಾಡ್ತಾ ಇದ್ದೆ ನಿನ್ ಗೊತ್ತಾಗುತ್ತೆ. ಯಾವಾಗ ಒಂದ್ ದಿವಸ ಗೊತ್ತಾಗುತ್ತೆ ಉಲ್ಟಾ ಯಾವ್ದು ಸೀದಾ ಯಾವ್ದು ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನು ಗೊತ್ತಾ, ನಂಗೆ ನೈಟ್ ಶಿಫ್ಟ್ ಇತ್ತು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಬೆಳಗ್ಗೆ ಮಲಗಿ ಇವಾಗ ಎದ್ದಿದ್ದೀನಿ. ಹೊಟ್ಟೆ ತುಂಬ ಹಸಿತಾ ಇದೆ ಫ್ರೆಂಡ್ಸ್. ಬೆಳಗ್ಗೆನೂ ಏನೂ ತಿಂದಿಲ್ಲ. ನಮ್ಮಮ್ಮ ಮಧ್ಯಾಹ್ನ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬಂದು ಹಂಗೆ ಮಲ್ಕೊಂಬಿಟ್ಟೆ. ಈಗದ ಎದ್ದು ಅಲ್ಲದೆ. ಸೊ ನಮ್ಮಮ್ಮ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು. ಚಿಕನ್ ಸಹ ನಾನು ತಗೊಂಬರ್ಬೇಕಂತೆ. ಬಿರಿಯಾನಿ ಮಾಡ್ಬೇಕಲ್ಲ, ಚಿಕನ್ ಬೇಕೇ ಬೇಕಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಹೋಗಿ ಚಿಕನ್ ತಗೊಂಬರೋಣ. ಅಂಗಡಿ ಸ್ವಲ್ಪ ದೂರ ಇದೆ, ಹೋಗಿ ತಗೊಂಬರೋಣ. ಚಿಕನ್ ಎಲ್ಲ ತಗೊಂಡಾಯ್ತು ಫ್ರೆಂಡ್ಸ್. ಚಿಕನ್ನು, ಬಾಸ್ಮತಿ ರೈಸು ಮತ್ತು ಮೊಸರು 3 ತಗೊಂಡಾಯ್ತು. ಬನ್ನಿ, ನಮ್ಮಮ್ಮ ಬಿರಿಯಾನಿ ಮಾಡ್ತಾರಂತೆ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ. ಅಮ್ಮ ಅಡಿನಮ್ಮ, ಇನ್ನೂ ಏನು ರೆಡಿನೇ ಮಾಡಿಲ್ಲ ನಮ್ಮಮ್ಮ. ಎಲ್ಲ ಈಗದ ಬಿಡಿಸ್ಬೇಕನ್ಸುತ್ತೆ. ತರಕಾರಿ ತೊಳಿತವ್ರೆ. ಇವಾಗ ತರಕಾರಿ ತೊಳಿತವ್ರೆ. ಟೊಮಾಟ, ನಿಂಬೆಹಣ್ಣು ಹಾಕ್ತಾರಣ್ಣಮ್ಮ. ನಿಂಬೆಹಣ್ಣು ಹಾಕ್ತಾರೆ ಅಂತ ಬಿರಿಯಾನಿಗೆ. ನನ್ಗೆ ಗೊತ್ತಿರಲಿಲ್ಲ ಹೇಳ್ತೀನ. ಈರುಳ್ಳಿ, ಬೆಳ್ಳುಳ್ಳಿ ಬಿಡ್ಸ್ಲಾ. ಬಿಸಾಮು. ಬೇಗ ಅಡ್ಗೆ ಮಾಡ್ಬೇಕಂದ್ರೆ ಬಿಡ್ಸು, ಇಲ್ಲಂದ್ರೆ ನೋಡಿ ಫ್ರೆಂಡ್ಸ್, ಬ್ಲಾಕ್ ಮೇಲ್ ಮಾಡ್ತಾವ್ರೆ. ಬೇಗ ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ. ಏನ್ ಮಾಡೋಣ, ಬಿಸ್ಲೇಬೇಕಲ್ಲ. ಮಾಡಿಟ್ಕೊಂಡ್ಬೇಕು ಇದೆಲ್ಲಾನು. ಬೇಗ ಬೇಗ ಮಾಡ್ಬಿಡಣ. ಮಾಡಿ ಇಷ್ಟೊತ್ಗಾಗಲೇ ಎಲ್ಲ ಬಿಡಿಸಿಟ್ಕೊಂಡ್ಬಿಟ್ಟಿದ್ರೆ ಮಾಡ್ಬೋದಾಗಿತ್ತ. ನಾನು ಬೆಳೆ ಎದ್ದೋಳಿಸ್ತಾರೆ. ಆಯ್ತು ಮಾಡಿ. ಎಷ್ಟೊತ್ತು? ಏನ್ ಬೆಳ್ಳುಳ್ಳಿ ಮತ್ತೆ ಏನೇನ್ ಹಾಕ್ಬೇಕಮ್ಮ ಇದಕ್ಕೆ? ಬೆಳ್ಳುಳ್ಳಿ, ಟೊಮಾಟೊ ಸಾಕ? 4 ಟೊಮಾಟೊ ಕಟ್ ಮಾಡ್ಬೇಕಾ? ಟೊಮಾಟೋನ ನೀನ್ ಬಿಡ್ಸ್, ನಾನು ಕಟ್ ಮಾಡ್ತೀನಿ. ಚಿಕ್ಕ ಚಿಕ್ಕದಾಗ ಕಟ್ ಮಾಡು. ಚಿಕ್ಕ ಚಿಕ್ಕದಾಗ ಏನಕ್ಕೆ ರುಬ್ಬಕ್ಕ? ಏನಕ್ಕೆ ರುಬ್ಬಕ್ಕಲ್ಲ, ಮತ್ತೆ ಹಂಗೆ ಹಾಕಕ್ಕೆ. ಸರಿ. ಬೆಳ್ಳುಳ್ಳಿ ಬಿಡಿಸೋದಕ್ಕಿಂತ ಟೊಮಾಟೋನ ಕಟ್ ಮಾಡ್ಬೋದು. ನಾನ್ ಎದ್ದ ತಕ್ಷಣ ರೆಡಿ ಆಗಿರ್ತ ಊಟ ಅಂತ ಇದ್ರೆ ನಮ್ ಕೈಯಲ್ಲೇ ಮಾಡ್ತಾರೆ ಕೆಲಸ. ಎಲ್ಲ ಒಂದೊಂದ್ ಕೆಲ್ಸ ಮಾಡ್ದೇನೆ ಬೇಗ ಕೆಲ್ಸ ಆಗೋದು. ಒಬ್ರೇ ಮಾಡ್ದೆ ಲೇಟ್ ಆಗುತ್ತೆ. ಓಕೆ ಕಟ್ ಮಾಡ್ತಾ ಇದ್ದೀನಿ. ನಾನು ಎದ್ದ ತಕ್ಷಣ ರೆಡಿ ಆಗಿದ್ದಂತ ಇದ್ರೆ ಇನ್ನು ಎಷ್ಟೊತ್ತಾಗುತ್ತಾ ಊಟ ಅಡ್ಗೆ ಮಾಡೋದಕ್ಕೆ? ಏನ್ 1 ಅವರ್ ಆಗುತ್ತಾ? ಏನಿಲ್ಲ, ಎಲ್ಲ ಕಟ್ ಮಾಡಾದ್ಮೇಲೆ 1/2 ಅವರ್. ಕಟ್ ಮಾಡಕ್ ಎಷ್ಟೊತ್ತಾಗುತ್ತೆ? 10 ನಿಮಿಷ ಅಷ್ಟೇ. ಕಟ್ ಮಾಡಕ್ಕೆ ಅದಕ್ಕೆ ಸರ್ ಆಯ್ತು 1 ಅವರ್. 1 ಅವರ್ ಊಟ ಆಗ ಎಲ್ಲ ರೆಡಿ ಮಾಡ್ಕೊಟ್ರೆ ಆಗಕ್ಕೆ 1/2 ಅವರ್ ಆಗೋದು. ಬಟ್ ಕಟ್ ಮಾಡಕ್ಕೆ, ಅದು ಕಟ್ ಮಾಡೋದು ಇನ್ನು ಏನು ಸ್ಟಾರ್ಟೇ ಮಾಡಿಲ್ಲ ಫ್ರೆಂಡ್ಸ್. ಈಗ ಟೊಮಾಟೊ ಕಟ್ ಮಾಡ್ತಾ ಇದೀನಿ. ಈಗ ಬೆಳ್ಳುಳ್ಳಿ ಬಿಡಿಸ್ತವ್ರೆ, ಟೊಮಾಟೊ, ಇನ್ನು ಈರುಳ್ಳಿ ಏನು ಕಟ್ಟೇ ಮಾಡಿಲ್ಲ. ಎಲ್ಲ ಈಗ ಮಾಡ್ಬೇಕು, ನಾನ್ ಮಾಡ್ಬೇಕು ಈಗೆಲ್ಲ. ಇವಾಗೆಲ್ಲ ನೀನ್ ನೋಡ್ಕೊಂಡ್ರೆ ಯಾವತ್ತಾನ ಪ್ರಾಬ್ಲಮ್ ಆದಾಗ ನೀನ್ ಮಾಡ್ಕೋಬೋದಲ್ಲ.
ಅದಕ್ಕೆ ತಾನೇ ನಾನು ಇದು ಮಾಡ್ತಾ ಇರೋದು. ನನಗೂ ಸ್ವಲ್ಪ ಅಡುಗೆ ಮಾಡಕ್ ಬರುತ್ತೆ ಫ್ರೆಂಡ್ಸ್. ಕೆಲವೊಂದು ಅನ್ನ, ಟೊಮೊಟೊ ಗೊಜ್ಜು, ಚಿತ್ರಾನ್ನ ಎಲ್ಲ ನಾನು ಮಾಡ್ಕೊತೀನಿ. ಅದೇ ಮಾಡಿ ಸುಮಾರು ದಿನ ಆಯ್ತು, ನಾನು ಮಾಡ್ಕೊತೀನಿ. ಬಿರಿಯಾನಿ ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ನಿಮ್ಮಲ್ಲಿ ಕೆಲವರಿಗೆ ಏನಾದ್ರು ಡೌಟ್ಸ್ ಇದೆ ಬಿರಿಯಾನಿ ಮಾಡೋದಕ್ಕೆ, ನೋಡ್ಕೊಳ್ಳಿ ಏನೇನು ಮಾಡ್ಬೇಕಂತ. ಆಕ್ಚುಲಿ ನಮ್ಮ ಅಮ್ಮ ತುಂಬಾ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ. ಬಿರಿಯಾನಿ ಮಾಡೋದೇ ನಮ್ಮಮ್ಮ ಫೇಮಸ್ ಅಂತಾನೆ ಹೇಳ್ಬೋದು. ಸಾಕ ನಾಲ್ಕು ಟೊಮೊಟೊ ಎಷ್ಟಮ್ಮ ಈಗ? ಟಮಾಟ 80 ರೂಪಾಯಿ ಚೆನ್ನಾಗಿರೋ ಟಮಾಟ. ಓ, ಸಣ್ಣ ಪುಟ್ಟ ಅಂತ ಇಂತ ಅಂದ್ರೆ 40-50 ಸಿಗುತ್ತೆ. ಸ್ವಲ್ಪ ಚೆನ್ನಾಗಿರೋ ಅಂದ್ರೆ ರೇಟ್ ಜಾಸ್ತಿ. ಇವಾಗ ನೀವು ಎಷ್ಟು ಕೊಟ್ಟು ಅದು 80 ರೂಪಾಯಿ. 80 ರೂಪಾಯಿ ಫ್ರೆಂಡ್ಸ್ ಕೆಜಿ ಟೊಮೊಟೊ ಈಗ. ಟೊಮೊಟೊ ರೇಟ್ ಕೇಳ್ತಾ ಇದ್ರೆ ಟೊಮೊಟೊ ಊಟಕ್ಕೆ ಟೊಮೊಟೊನೇ ಕೆಜಿ ಟಮಾಟೊ ತಗೋ ಬರ್ಬೋದು, ಅರ್ಧ ಕೆಜಿ ಚಿಕನ್ ತಗೋ ಬಂದ್ಬಿಡ್ಬೋದು. ನೋಡಿ 20 ರೂಪಾಯಿ 25 ರೂಪಾಯಿ ಇತ್ತು ಟೊಮೊಟೊ. ಅದೇ ರೇಟ್ ಅಂತ ಇದ್ವಿ ನಾವು. 25 ರೂಪಾಯಿ ಆದ್ರೆ ರೇಟ್ ಜಾಸ್ತಿ ಅಂತ ಇದ್ವಿ. ಇವಾಗ 80 ರೂಪಾಯಿ. ರೈತರಿಗೆ ಒಳ್ಳೆ ಸಂಪಾದನೆ ಆಗುತ್ತೆ, ಒಳ್ಳೇದಾಗ್ಲಿ ರೈತರಿಗೆ. ಕಷ್ಟಪಟ್ಟು ಬೆಳಿತಾರೆ. ಬಟ್ ಅವ್ರಿಗೆ ಇಷ್ಟು ರೇಟ್ ಬರಲ್ಲ ಅನ್ಸುತ್ತೆ. 80 ರೂಪಾಯಿ ನಾವು ತಗೊಂಡ್ಬರ್ತೀವಿ, ಅವ್ರಿಗೆ ಎಷ್ಟು ಒಂದು 40 ರೂಪಾಯಿ 50 ರೂಪಾಯಿ ಕೊಡ್ತಾರೆ ಅಷ್ಟೇ ಅವ್ರಿಗೆ ಮಾರ್ಕೆಟ್ ಅಲ್ಲಿ. ನಮಗೆ ಅದು ಡಬಲ್ ರೇಟ್ ನಾವು ತಗೊಂಡ್ ಬರ್ತಾ ಇದೀವಿ. ನಾವು ತಗೊಂಡ್ಬರೋ ಅಷ್ಟು ದುಡ್ಡು ರೈತರಿಗೆ ಹೋದ್ರೆ ಖುಷಿ. ಆದ್ರೆ ಎಲ್ಲಿ ರೈತರಿಗೆ ಎಷ್ಟು ಸಿಗುತ್ತೆ? ಒಂದು 30 ರೂಪಾಯಿ 40 ರೂಪಾಯಿ ಕೊಡ್ತಾರೆ ಅಷ್ಟೇ ಮಾರ್ಕೆಟ್ ಅಲ್ಲಿ. ಮಿಕ್ಕಿದಲ್ಲೇ ಮಾರೋರು. ರೈತರು ಎಲ್ಲಾ ಬೆಳೆ ಇಕ್ಕಿದ್ರೇನು ಬೆಳೆ ರೇಟ್ ಸಿಗೋದಿಲ್ಲ. ಯಾವ್ದೋ ಒಂದ್ ಬೆಳೆ ಸಿಗುತ್ತೆ, ಅವ್ರು ಖುಷಿ ಪಡ್ಲಿ ಬಿಡು. ಹೌದು, ಸಿಗುತ್ತೆ ಹೋಗ್ಲಿ. 80 ರೂಪಾಯಿ 70 ರೂಪಾಯಿ 60 ರೂಪಾಯಿ ಅವ್ರಿಗೆ ಸಿಕ್ಕಿದ್ರು ಕೂಡ ಖುಷಿನೇ. ಯಾಕಂದ್ರೆ ನಾವು ರೈತರಿಲ್ಲ ಅಂದ್ರೆ ಏನಿಲ್ಲ. ನಮ್ ದೇಶಕ್ಕೆ ಮುಖ್ಯ ರೈತರೇ. ಆದ್ರೆ ಎಲ್ಲಿ ಸಿಗುತ್ತೆ ಅವ್ರ 80 ರೂಪಾಯಿ 40 ರೂಪಾಯಿ ಸಿಗುತ್ತೆ ಅಷ್ಟೇ. ಪಾಪ ಫ್ರೆಂಡ್ಸ್, ರೈತರು ತುಂಬಾ ಕಷ್ಟಪಟ್ಟು ಬೆಳೀತಾರೆ. ನಾವೇನ್ ಈಸಿಯಾಗಿ ಹೋಗಿ ತಗೊಂಬಂದ್ಬಿಡ್ತೀವಿ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು, ಹಿಂಗ್ ಹೋಗಿ ತಗೊಂಬಂದ್ಬಿಡ್ತೀವಿ ದುಡ್ಡು ಕೊಟ್ಬಿಟ್ಟು. ಆದ್ರೆ ಅದನ್ನ ಔಷಧಿ ಹೊಡೆದು ಈ ಕೆಲವೊಂದು ನಮ್ಮೂರ್ ಕಡೆ ಎಲ್ಲ ಆನೆ ಕಾಟ ಫ್ರೆಂಡ್ಸ್ ಸಿಗಲ್ಲ. ನಮ್ಮೂರಲ್ಲಿ ಟೊಮೊಟೊ ನಮ್ಮ ತಾತ ನಮ್ಮ ಮಾವರೆಲ್ಲ ಟೊಮೊಟೊ ಬೆಳೀತಾವ್ರೆ. ಅವ್ರಿಗೆ ಆನೆಗಳ ಕಾಟ ಬೇರೆ. ನೈಟ್ ಎಲ್ಲ ಕಾವಲು ಇರ್ಬೇಕು ಆನೆಗೆ. ಆನೆಗಳು ಬಂದು ತಿನ್ಕೊಂಡು ಹೋದ್ರು ಪರವಾಗಿಲ್ಲ, ಏನೋ ಒಂದ್ ಸ್ವಲ್ಪ ತಿನ್ಕೊಂಡು ಹೋಗ್ಲಿ, ಆನೆಗಳು ಅಂದ್ರೂ ಪರವಾಗಿಲ್ಲ, ಬಂದು ತುಳ್ದಾಗ್ಬಿಟ್ಟು ಬೇರೆ ಹೋಗ್ಬಿಡ್ತವೆ. ಅಲ್ಲೇ ಹೊಲದಾಗ ಯಾವ್ದಾದ್ರು ಮರದಲ್ಲಿ ಗುಡ್ಸ್ಲ ಹಾಕೊಂಡು ಎಲ್ಲ ಸುಮಾರು ಜನ ಕಾವಲಿಗಿದ್ದಾರೆ ಅಲ್ಲೇ. ಹಿಂಗೆಲ್ಲ ಕಾಪಾಡ್ಕೊಂಡು ಟೊಮೊಟೊನ ಬರ್ತಾರೆ. ಆದ್ರೆ ಅವ್ರಿಗೆ ಒಂದೊಂದ್ಸರಿ ರೇಟ್ ಸಿಗುತ್ತೆ, ಬಟ್ ಒಂದೊಂದ್ಸರಿ ಅವ್ರಿಗೆ ರೇಟೇ ಸಿಗಲ್ಲ. ಕ್ರೇಟು 300 ರೂಪಾಯಿ 200 ರೂಪಾಯಿ 100 ರೂಪಾಯಿಗೆಲ್ಲ ಹೋಗುತ್ತೆ ಫ್ರೆಂಡ್ಸ್ ಒಂದೊಂದ್ಸಲ ಕ್ರೇಟ್ಗೆ. ತುಂಬಾ ಕಷ್ಟ ಪಾಪ ರೈತರು ಜೀವನ ಅನ್ನೋದು. ನಮಗಾದ್ರೂ ತಿಂಗಳಿಗೆ ಸಂಬಳ ಅಂತ ಒಂದಿರುತ್ತೆ, ಬಟ್ ಅವ್ರಿಗೆ ಹಂಗಲ್ಲ. ಬಂದ್ರೆ ಬರುತ್ತೆ, ಇಲ್ಲಂದ್ರೆ ಇಲ್ಲ. ಸಾಲ ಗೀಲ ಮಾಡಿ ಔಷಧಿ ಹೊಡೆದು ಅದನ್ನೆಲ್ಲ ಕಾಪಾಡ್ಕೊಂಡು ತುಂಬಾ ಕಷ್ಟಪಟ್ಟಿರ್ತಾರೆ. ಅಂತವ್ರಿಗೆ ಅಟ್ಲೀಸ್ಟ್ ಒಂದು 3/4 ದುಡ್ಡಾದ್ರೂ ಹೋಗಿ ಅವ್ರು ಸೇರಿದ್ರೆ ನಾವು ತಗೊಳ್ಳೋ ರೇಟಲ್ಲಿ ಖುಷಿ ಆಗುತ್ತೆ. ಬಟ್ ಅವ್ರು ಹೋಗೋದು ಎಷ್ಟು? ಅರ್ಧ ಕೂಡ ಅವ್ರಿಗೆ ಸಿಗಲ್ಲ. ನಾವು 80 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ವಿ, ಅವ್ರಿಗೆ ಒಂದು 40 ರೂಪಾಯಿ 30 ರೂಪಾಯಿ ಇಷ್ಟು ಅಷ್ಟೇ. ಕ್ರೇಟಿಗೆ ಒಂದು 1000 ರೂಪಾಯಿ. ಹೌದು, ರುಬ್ಬುರ ತಾನೆ. ರುಬ್ಬೋದಕ್ಕೆ ಬೇಕಮ್ಮ ನಿಂಗೆ ಪೀಸ್ ಮಾಡ್ಕೊಡಕ್ಕೆ? ಸಾಕಪ್ಪ. ಈ ಬಿರಿಯಾನಿ ಮಾಡಂತೇಳಿ ಇದು ಸಾಕು. ಇದಕ್ಕೆ ನಾವು ಹೋಗಿ ಅಂಗಡಿಲ ಹೋಗಿ ತಗೊಂಡ್ಬಂದ್ಬಿಡ್ತೀವಿ. ಇದೆಲ್ಲ ಮಾಡೋ ಬದಲು 100 ರೂಪಾಯಿ ಕೊಟ್ರೆ ಪ್ಲೇಟ್ ಬರುತ್ತೆ. ಆದ್ರೂ ಮನೇಲಿ ಬರೋ ಅಷ್ಟು ಟೇಸ್ಟ್ ಇರಲ್ಲ. ಇದೆಲ್ಲ ಮಾಡೋದು ತಪ್ಸ್ಕೊಂಬೋದಲ್ಲ. ಇನ್ನು ಒಬ್ಬ ತಿನ್ಬಿಟ್ಟು ಬಂದ್ಬಿಟ್ರೆ ಮನೇಲಿ ಇರೋರಲ್ಲ, ಎಲ್ಲಾರು ಹೋಗಿ ತಗೊಳೋದು. ಎಲ್ಲಾರು ಹೋಗಿ ಹೋಟ್ಲಿಗೆ ಹೋದ್ರೆ ಹೊಟ್ಟೆ ತುಂಬಲ್ಲ. ಅದೇ ಮನೇಲಿ ಮಾಡು 2 ಟೈಮ್ ತಿನ್ಬೋದು. ನಿಜ ಫ್ರೆಂಡ್ಸ್. ಹೋಟ್ಲ್ ಹೇಳ್ಬೋದು ನಾವೇನೋ ತಕ್ಷಣಕ್ಕೆ ಹೋಟ್ಲಿಗೆ ಹೋಗಿ ಬಂದ್ರೋಣ ಅಂತ, ಬಟ್ ಹೊಟ್ಟೆ ತುಂಬಾ ತಿನ್ನಕ್ಕಾಗಲ್ಲ. ಅದಿದ್ರೆ ಹೋಟ್ಲ್ ಊಟ ನಮ್ಗೆ ಸೆಟ್ಟು ಆಗೋದಿಲ್ಲ ಕೆಲವೊಬ್ಬರಿಗೆ. ನಾನೊಬ್ಬರು ತಿನ್ಬಿಡ್ತೀನಿ ಹೋಟ್ಲಲ್ಲಿ ತಗೊಂಡ್ಬಂದ್ಬಿಟ್ರೆ. ಎಲ್ರಿಗೂ ಬೇಕಂದ್ರೆ ನಮ್ಮನೇಲಿ 5 ಜನ ಇದ್ದೀವಿ, 500 ರೂಪಾಯಿ ಬೇಕು. ಅದೇ 500 ರೂಪಾಯಿ ಕೊಟ್ಟು ನಾವು ಮಾಡಿದ್ರೆ ಸುಮಾರು 10-15 ಜನ ತಿನ್ಬೋದು ಅಲ್ವಾ? ಹೌದೌದು ಫ್ರೆಂಡ್ಸ್. ಆಕ್ಚುಲಿ ಹೇಳೋದ್ ಮರ್ತ್ಬಿಟ್ಟೆ, ನಮ್ಮ ಅಮ್ಮ ಇವರು ರತ್ನಮ್ಮ ಅಂತ. ವಿಡಿಯೋದಲ್ಲೆಲ್ಲ ನೀವು ನೋಡಿರ್ತೀರ, ಶಾರ್ಟ್ಸ್ ಗಳಲ್ಲಿ ಮತ್ತೆ ಲಾಂಗ್ ವಿಡಿಯೋದಲ್ಲಿ ತುಂಬಾ ಕಡಿಮೆ ನೋಡಿರ್ತೀರ. ಇವ್ರು ರತ್ನಮ್ಮ ಅಂತ. ಹೇಳಮ್ಮ ಹಾಯ್ ಅಂತ ಹೇಳಮ್ಮ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಮನೆ ಕೆಲಸ, ಪಾತ್ರೆ ತೊಳೆಯೋದು, ಅಡಿಗೆ ಬಟ್ಟೆ ಒಗೆಯೋದು, ಅಡಿಗೆ ಮಾಡೋದು. ಮನೇಲಿ ವಾಷಿಂಗ್ ಮಿಷಿನ್ ಸಿಕ್ಕಿದೀವಿ, ಆದ್ರೂ ಕೈಯಲ್ಲೇ ಬಟ್ಟೆ ಒಗಿತಾರೆ ಸುಮಾರು ತುಂಬಾ ಸರಿ. ಅದು ಫ್ರೆಂಡ್, ನನ್ಗೆ ವಾಷಿಂಗ್ ಮಿಷಿನ್ ಅಲ್ಲಿ ಒಗೆದ್ರೆ ಸಮಾಧಾನ ಆಗಲ್ಲ. ನಮ್ಮಮ್ಮ ಫ್ರೀ ಆಗಿರ್ಲಿ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ತಗೊಂಡ್ಬಂದು ಇಕ್ಕಿದೀವಿ, ಆದ್ರೂ ಕೈಯಲ್ಲೇ ಒಗಿತಾರೆ. ಅವ್ರಿಗೇನೋ ಒಂದು ಸಮಾಧಾನ ಅನ್ಸುತ್ತೆ ಕೈಯಲ್ಲಿ ಹೋಗುದು. ನಾನು ಸುಮಾರು ಸಲ ಹೇಳಿದ್ದೀನಿ, ನಮ್ಮ ವಾಷಿಂಗ್ ಮಿಷಿನ್ ತಂದಿದ್ದೀನಿ ತಾನೆ,
ಹಾಕಮ್ಮ, ಅದು ಒಗ್ದಾಕ ತಂದ್ರೆ ಕೇಳೋದೇ ಇಲ್ಲ. ಯಾವಾಗೋ ವಾರಕ್ಕೆ ಒಂದ್ಸಲಿನೋ ಏನೋ ವಾಷಿಂಗ್ ಮಿಷಿನ್, ತುಂಬಾ ಬಟ್ಟೆ ಇದ್ರೆ ವಾಷಿಂಗ್ ಮಿಷಿನ್ ಹಾಕ್ತಾರೆ ಅಷ್ಟೇ. ಅದು ಬಿಟ್ರೆ ಎಲ್ಲಾನು ಕೈಯಲ್ಲಿ ಹೋಗಿತಾರೆ. ನಾನು ಹೇಳ್ತೀನಿ, ಸುಮಾರು ಸರಿ ಹೇಳ್ತೀನಿ, ಬೇಡಮ್ಮ ವಾಷಿಂಗ್ ಮಿಷಿನ್ ತಂದಿಕ್ಕಿದೀವಿ, ಅದಕ್ಕೆ ತಂದಿಕ್ಕಿರೋದು, ಅದನ್ನ ಮಾಡಿ ಅಂದ್ರೆ ಕೇಳೋದೇ ಇಲ್ಲ ಅವರು. ನಮ್ಮ ಅಜ್ಜಿನೂ ಅಷ್ಟೇ. ನಮ್ಮ ಅಜ್ಜಿ ಎರಡು ತಿಂಗಳು ಮುಂಚೆ ಬಂದಿದ್ರು, ಅವರು ಅಷ್ಟೇ ವಾಷಿಂಗ್ ಮಿಷಿನ್ ನಾನು ಹಾಕ್ತೀನಿ ಬಿಡಜ್ಜಿ ಅಂದ್ರು. ಅವ್ರು 2 ಬಟ್ಟೆ ಆದ್ರೂ ಹೋಗ್ಬಿಡ್ತಾರೆ. ಹೋಗಿ 2 ಬಟ್ಟೆ ಬಿತ್ತಂದ್ರೆ ಹಂಗೆ ಹೋಗಿ ಹೋಗ್ಬಿಡ್ರು. ನಮ್ಮ ಏನೋ ಶುಂಠಿನ ಶುಂಠಿ ಏನೇನ್ ಹಾಕ್ಬೇಕು? ಶುಂಠಿ, ಬೆಳ್ಳುಳ್ಳಿ, 2 ಶುಂಠಿ, ಒಂದು 5-6 ಬೆಳ್ಳುಳ್ಳಿ ಪೇಸ್ಟ್ ಹಾಕುತ್ತಾನೆ. ಪೇಸ್ಟ್ ಹಾಕ್ರೆ ಯಾವಾಗ ರುಬ್ಬಿಟ್ಟಿರೋದ ನಾವು ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡ್ರೆ ಅವಾಗೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಪೇಸ್ಟ್ ಎಲ್ಲ ನಾವು ಯೂಸ್ ಮಾಡಲ್ಲ ನೋಡಿ ಫ್ರೆಂಡ್ಸ್, ಪೇಸ್ಟ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಕೈಯಲ್ಲೇ ನೀವು ರುಬ್ಕೊಳ್ಳಿ, ಮಿಕ್ಸಿಲಿ. ಶುಂಠಿ 1-2, ನೀವು ಎಷ್ಟು ಜನಕ್ಕೆ ಊಟ ಅಡಿಗೆ ಮಾಡ್ತಿರೋ ಅದಕ್ಕೆ ತಕ್ಕಂತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ, ಇದಾಗ ಪುದೀನ ಮತ್ತೆ ಪುದೀನ, ನಿಂಬೆಹಣ್ಣು ಹಾಕ್ತಾರ ಅದಕ್ಕೆ. ನಿಂಬೆಹಣ್ಣು ಲಾಸ್ಟ್ ಅಲ್ಲಿ ಹಾಕ್ತಾರ. ನಿಂಬೆಹಣ್ಣು ಹಾಕ್ತಾರಂತ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನನ್ಗೆ ಗೊತ್ತಿಲ್ಲ ನಿಜವಾಗ್ಲೂ, ಈ ಒಂದು ವಿಷಯ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದಕ್ಕೆ ನಿಂಬೆಹಣ್ಣು ಹಾಕ್ತಾರ ಅಂದ್ಬಿಟ್ಟು ಬಿರಿಯಾನಿಗೆ ನಿಂಬೆಹಣ್ಣು ಹಾಕ್ತಾರಂತ. ನೀವು ನೋಡಿ, ನಿಮ್ಗೆ ಏನಾದ್ರು ನಿಂಬೆಹಣ್ಣು ಹಾಕಿದ್ರೆ ಯಾರಾದ್ರು ಗೊತ್ತಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬಿಡಿ ಅಷ್ಟೇ. ನಮ್ಮಮ್ಮ ಸ್ಕಿಪ್ ಮಾಡ್ಬಿಡಿ. ನನಗೆ ಕನ್ಫ್ಯೂಷನ್. ಓಕೆ, ಸ್ಕಿಪ್ ಮಾಡಿ ಅಂತ. ಓಕೆ. ಈರುಳ್ಳಿ ಹೆಂಗಮ್ಮ? ಸಣ್ಣಗೋ ದೊಡ್ಡ? ಸಣ್ಣಗೆ. ಚಾನಲ್ ನೋಡಿದ ತಕ್ಷಣ ಗೊತ್ತಾಗ್ಬೇಕು ಯಾವ್ದು ಸೀದಾ. ಹಿಂಗೆ ಉಲ್ಟಾ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಉಲ್ಟಾ ಕಟ್ ಮಾಡ್ತಾ ಇದ್ದೀನಿ. ಈಗಲೇ ಹತ್ತತ್ರ ಎಷ್ಟು ಸುಮಾರು ಒಂದು 10 ನಿಮಿಷ ಆಗೋಯ್ತು ಫ್ರೆಂಡ್ಸ್. 10-15 ನಿಮಿಷ ಆಗೋಯ್ತು. ಇವ್ರು ಹಾಫ್ ಅನ್ ಅವರ್ ಆಗ್ತೀನಿ ಅಂತ ಹೇಳೋರು ಬಿರಿಯಾನಿ. ಆಗ ಆಗಲ್ಲ, 1 ಅವರ್ ಬೇಕು. 1 ಅವರ್. ಇವಾಗ ನೋಡಿ, ಆವಾಗ ಹಾಫ್ ಅನ್ ಅವರ್ ಅಂದ್ರೆ ಇವಾಗ 1 ಅವರ್ ಅಂತ ಅವ್ರೆ. ತುಂಬಾ ಹೊಟ್ಟೆ ಹಸಿತದ ಫ್ರೆಂಡ್ಸ್. ನೈಟ್ 3 ಗಂಟೆ ಕಂಪ್ನಿ ತಿಂದಿದ್ದು ನಾನು ಆಕ್ಚುಲಿ. ತಿಂದು ಬಂದ್ ಅವ್ರು ಬೆಳಗ್ಗೆ ಮಾಡ್ತೀನಿ, ಅವ್ರದ್ದೇನ್ ತಪ್ಪಿಲ್ಲ, ಬೆಳಗ್ಗೆ ಅಡಿಗೆ ಮಾಡ್ತೀನಿ ಅಂದ್ರು. ನಾನ್ ಬೇಡ, ನಾನು 10 ವರ್ಷ ಬಿರಿಯಾನಿ ಮಾಡಿಕ್ಕಿರಮ್ಮ ತಿಂತೀನಿ ಅಂತ ನಾನು ಹೇಳಿಕ್ಕಿದ್ದೆ. ಬಿರಿಯಾನಿ ನಮ್ ಕೈಯಲ್ಲೇ ಮಾಡಿಸ್ತಾವ್ರೆ, ನಾವೇ ಕಟ್ ಮಾಡ್ಕೊಡ್ತೇವೆ. ನಾನು ಎದ್ದೋದಷ್ಟು ರೆಡಿ ಆಗಿರುತ್ತೆ, ತಿನ್ಬಿಟ್ಟು ತಿರ್ಗಾ ಮಲಗಲ್ಲ ಅಂತ ನಾನ್ ನೋಡಿದ್ರೆ ನನ್ ಕೈಯಲ್ಲೇ ಕಟ್ ಮಾಡ್ಕೊಂಡವ್ರೆ. ಇವಾಗ ನಾವು ರೆಡಿ ಮಾಡಿ ಇವಾಗ ಎಷ್ಟು 10 ಟೈಮ್ 4 ಗಂಟೆ ಆಗೈತೆ. ಇನ್ನು ಅಡ್ಗೆ ಮಾಡಿ ಬೆಳಗ್ಗೆ ಇನ್ನು ತಿಂದಿಲ್ಲ ನಾನು. 3 ಗಂಟೆಗೆ ತಿಂದವನು, ಮಿಡ್ ನೈಟ್ 3 ಗಂಟೆಗೆ ತಿಂದವನು. ತಿರ್ಗಾ ನೈಟ್ಗೆ ತಿನ್ನೋದು ಅನ್ಸುತ್ತೆ ನನ್ ತಿಳಿದ ಮಟ್ಟಿಗೆ. ನಿದ್ದೆ ಮಾಡ್ದಲ್ಲ, ಸಾಕ್ ಬಿಡು. ನಿದ್ದೆ ನೈಟ್ ನೀವು ಮಾಡಿದ್ದ? ನೈಟ್ ನೀವು ನಿದ್ದೆ ಮಾಡಿದ್ರೆ ನಾನು ಕೆಲ್ಸಕ್ಕೆ ಹೋಗಿದ್ದೆ. ಇವಾಗ ಬೆಳಗ್ಗೆ ನೀವು ಆರಾಮಾಗಿರಿ, ನಾನು ನಿದ್ದೆ ಮಾಡಿದೆ. ಇನ್ನೊಂದು, ನೈಟ್ ಶಿಫ್ಟ್ ಮಾಡೋರು ಸುಮಾರು ಜನ ಫ್ರೆಂಡ್ಸ್, ತುಂಬಾ ಕಷ್ಟ ನೈಟ್ ಶಿಫ್ಟ್ ಮಾಡೋದು. ಅಲ್ಲಿ ಜನಗಳು ಹೊಂದಾಣಿಕೆ ಇದ್ರೆ ಏನೋ ಒಂದ್ ಸ್ವಲ್ಪ ಹಂಗೆ ಹಿಂಗೆ ಓಡಿಸ್ಬಿಡ್ಬೋದು. ಬಟ್ ಜನಗಳು ಹೊಂದಾಣಿಕೆ ಇಲ್ಲ ಅಂದ್ರೆ ಸಖತ್ ಕಷ್ಟ ಆಗುತ್ತೆ ನೈಟ್ ಶಿಫ್ಟ್. ನಿದ್ದೆ ಬಿಟ್ಟು ನೈಟ್ ಶಿಫ್ಟ್ ಮಾಡೋದಂದ್ರೆ ಏನ್ ಮಾಡೋದು, ಅದ್ ನಮ್ ಡ್ಯೂಟಿ ಮಾಡ್ಬೇಕಷ್ಟೇ, ನಮ್ ಡ್ಯೂಟಿ. ನಾನು ಹೋಗೋದು ಅತ್ತಿಬೆಲೆ ಹತ್ರ ಕೆಲ್ಸಕ್ಕೆ ಹೋಗೋದು. ಅಲ್ಲಿಂದ ಟ್ರಾವೆಲಿಂಗ್ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಬಸ್ಸಲ್ಲಿ ಹೋಗಿ ಬರ್ಬೇಕು. ಬಸ್ಸಲ್ಲಿ ಅಂದ್ರೆ ಕೆಲಸ ಮಾಡೋದು ಅಷ್ಟೊಂದು ನನಗೆ ಕಷ್ಟ ಅನ್ಸಲ್ಲ. ಸೆಂಟ್ರಲ್ಲಿ ಟ್ರಾವೆಲಿಂಗ್ ಇದೆಯಲ್ಲ, ಟ್ರಾವೆಲಿಂಗ್ ಹತ್ತತ್ರ 3 ಅವರ್ ಆಗ್ಬಿಡುತ್ತೆ ನನಗೆ, 4 ಅವರ್ ಆಗ್ಬಿಡುತ್ತೆ ಟ್ರಾವೆಲಿಂಗು. ಕೆಲಸ 8 ಅವರ್, ಒಳ್ಳೆ ಕೆಲಸ. ಆದ್ರೆ ಟ್ರಾವೆಲಿಂಗ್ ಸ್ವಲ್ಪ ಜಾಸ್ತಿ. ಈ ಕಾಲದಲ್ಲಿ ಸಂಪಾದನೆ ಮಾಡ್ಬೇಕಂದ್ರೆ ಕಷ್ಟ ಪಡ್ಲೇಬೇಕಲ್ಲ. ಈರುಳ್ಳಿ ಹೆಂಗಮ್ಮ? ಸಣ್ಣಗ ದೊಡ್ಡಗ? ಸಣ್ಣಗೆ ಇದ ರುಬ್ಬೋದಕ್ಕ ಇಲ್ಲ ಶುಂಠಿ ಬೆಳ್ಳುಳ್ಳಿ ಮಾತ್ರ ರುಬ್ಕೊಳೋದು, ಇನ್ನೆಲ್ಲ ಹಂಗೆ ಹಾಕೋದು. ಶುಂಠಿ ಬೆಳ್ಳುಳ್ಳಿ ಮತ್ತೆ ಇದು ಪುದೀನ ಸ್ವಲ್ಪ ರುಬ್ಕೊಳ್ಬೇಕು. ಇನ್ನು ಏನೇನು ರುಬ್ಬಕ್ಕೆ? ಏನಿಲ್ಲ, ಕೊತ್ಮೀರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಇಷ್ಟು 4 ರುಬ್ಕೊಂಡ್ರೆ ಸಾಕು. ಪುದೀನ, ಕೊತ್ಮೀರಿ ಸೊಪ್ಪು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಇವೊಂದು 4 ರುಬ್ಕೊಂಡ್ರೆ ಸಾಕಂತ ಫ್ರೆಂಡ್ಸ್. ಮಿಕ್ಕಿದೆಲ್ಲಾನು ಹಂಗೆ ಕಟ್ ಮಾಡಿ ಹಾಕೋದಾನೆ. ಅದು ತೋರಿಸ್ತೀವಿ ಹೆಂಗಂತ ಬಾಯ್ಲ್ ಮಾಡ್ಬೇಕಾದ್ರೆ. ಬಟ್ ಇವಾಗ ಇಷ್ಟು ರುಬ್ಕೊಬೇಕು. ತಿರ್ಗಾ ನೋಡಪ್ಪ ಯಾವ್ದು ಸೀದಾ ಉಲ್ಟಾ ಅಂತ ಗೊತ್ತಾಗ್ತಿಲ್ಲ. ಇದೆ ಅಮ್ಮ, ಒಂದ್ಸಲ ನೀನ್ ಇದು ಮಾಡ್ತಿಯಲ್ಲ, ಅದು ಏನಪ್ಪ ಮೊಟ್ಟೆ ಕೋಸ್ ಪಲ್ಯ, ಅದನ್ನ ಒಂದ್ಸಲ ಮಾಡಿ ನೋಡಮ್ಮ. ಒಂದ್ಸಲ ಮಾಡಿ ನೋಡಿ. ನಮ್ಮಮ್ಮ ಮೊಟ್ಟೆನು ಮತ್ತೆ ಮೊಟ್ಟೆ ಕೋಸು 2 ಹೂಕೋಸು 2 ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡ್ತಾರೆ ಫ್ರೆಂಡ್ಸ್. ಅದು ನೀವು ಚಪಾತಿಗೆ ಇಲ್ಲ ದೋಸೆಗೆ ಸೂಪರ್ ಆಗಿರುತ್ತೆ. ನಿಮ್ಗೆ ಗೊತ್ತಿರಲ್ಲ ಅನ್ಸುತ್ತೆ ಅದು ಮ್ಯಾಕ್ಸಿಮಮ್. ನಾನೇ ಫಸ್ಟ್ ಟೈಮ್ ನಮ್ಮಮ್ಮ ಮಾಡಿದ ನೋಡಿದ್ ನಾನು. ನಮ್ಮಮ್ಮನ ಯಾರು ಕೊಟ್ಟರು ನಂಗಂತೂ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದಿನ ಇಲ್ಲ ಆದ್ರೆ ಈ ವಾರದಲ್ಲೇ ನಿಮ್ಗೆ ಮಾಡಿ ತೋರಿಸ್ತೀವಿ ಆ ಒಂದು ಇದನ್ನ ಡಿಶ್. ನಾನು 1-2 ಸಲ ನಾನೇ ಕಲ್ತಿದ್ದೆ. ಹೇಳ್ಬಿಡಮ್ಮ, ನಾನೇ ಕಲ್ತ್ಕೊಂತೀನಿ. ನಾನು ಒಂದ್ಸಲ ಮಾಡಿದ್ದೀನಿ. ನಮ್ ಊರಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಮಾಡಿದ್ದೆ.
ನಮ್ಮ ಅತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದ್ರು ಫ್ರೆಂಡ್ಸ್ ಆ ಒಂದು ಇದನ್ನ. ತುಂಬಾ ಚೆನ್ನಾಗಿ ಇದೆ ಅಂತಾನು ಸಹ ಹೇಳಿದ್ರು, ಅಷ್ಟು ಚೆನ್ನಾಗಿದೆ ಆ ಒಂದು ಡಿಶ್. ನಿಮ್ಗೆ ಇಷ್ಟ ಹೇಳ್ತೀವಿ ಹಿಂಗ್ ಮಾಡೋದು ಅಂದ್ಬಿಟ್ಟು. ಫೈನಲ್ ಆಗಿ ತರಕಾರಿ ಕಟ್ ಮಾಡಿದ್ ಮುಗೀತು. ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ಕೊಂತವ್ರೆ. ಪುದೀನ ಕ್ಲೀನ್ ಮಾಡ್ತವ್ರೆ, ವಾಶ್ ಎಲ್ಲಾನು ವಾಶ್ ಮಾಡ್ಬೇಕು ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಪ್ರತಿಯೊಂದನ್ನು ಕ್ಲೀನ್ ಮಾಡಿ, ಆಮೇಲೆ ಚಿಕನ್ ಕ್ಲೀನ್ ಮಾಡ್ಬೇಕು. ಚಿಕನ್ ಇಕ್ಕಿದ್ದಾರೆ, ಚಿಕನ್ ಕ್ಲೀನ್ ಮಾಡ್ಬೇಕು. ನನ್ನ ಫ್ರೆಂಡ್ಸ್ ಬಿರಿಯಾನಿಗೆ ದೊಡ್ಡದಾಗೆ ಕಟ್ ಮಾಡಿ, ಬಿರಿಯಾನಿಗೆ ದೊಡ್ಡದಾಗಿ ಪೀಸ್ ಮಾಡ್ಕೊಂಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ದೊಡ್ಡದಾಗಿ ಪೀಸ್ ಸಿಗುತ್ತೆ. ಸಣ್ಣಗಿದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಇರುತ್ತೆ, ಸೊ ನಮ್ಗೆ ಸಿಕ್ಕೋದಿಲ್ಲ ಪೀಸ್ಗಳು. ಸೊ ಅದಕ್ಕೆ ಒಂದು ಮೀಡಿಯಂ ಆಗಿ ಪೀಸ್ ಹೊಡ್ಸ್ಕೊಂಡ್ ಬಂದ್ರೆ ಒಳ್ಳೇದು. ನಾವು ಯಾವಾಗ್ಲೂ ಹಂಗೆ ಮಾಡೋದು. ಆಯ್ತಾನಮ್ಮ? ಇನ್ನೂ ಎಷ್ಟು 1 ಅವರ್ ಹೇಳಿದ್ರು ಫ್ರೆಂಡ್ಸ್. ಹತ್ರ ಈಗಲೇ ಒಂದು 1/2 ಅವರ್ ಮೇಲೆ ಆಯ್ತು. ನೋಡೋಣ, ಹೊಟ್ಟೆ ತುಂಬಾ ಹಸಿತಾ ಏನೋ ಎಷ್ಟೊತ್ತು ಆಗುತ್ತೆ, ಎಷ್ಟೊತ್ತು ಮಾಡ್ತಾರೆ ಅಂತ. ನೀನ್ ಕುಕ್ಕರಲ್ಲಿ ಮಾಡ್ತೀಯಾ ಇಲ್ಲ? ಕುಕ್ಕರಲ್ಲೇ ಓಕೆ ಫ್ರೆಂಡ್ಸ್, ನಾವು ಮಾಡ್ತಾ ಇರೋದು ಬಂದು ದಮ್ ಬಿರಿಯಾನಿ. ಅಂದ್ರೆ ಚಿಕನ್ ಒಂದ್ ಕಡೆ ಬೇಯಿಸ್ಕೊಂಡ್ಬಿಟ್ಟು ಮತ್ತೆ ರೈಸ್ ಅಲ್ಲಮ್ಮ ಸಪ್ರೇಟ್ ಆಗಿ ಅನ್ನ ಮಾಡ್ಕೊಂಡು ಆಮೇಲೆ ಅದನ್ನ ದಮ್ ಕಟ್ಸೋದು. ನೋಡಿ ನಮ್ಮಮ್ಮ ಸಪ್ರೇಟ್ ಆಗಿ ಅಕ್ಕಿ ಇಡ್ತಾವ್ರೆ. ಅಕ್ಕಿನ ಚಿಕನ್ ಅಮ್ಮ ಇದು ಗ್ರೇವಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದ್ ಕಡೆ ಅನ್ನ ಮಾಡ್ಕೊಂಡು ಆಮೇಲೆ ಲಾಸ್ಟ್ ಎಲ್ಲ ಅದು ಬೆಂದಾದ್ಮೇಲೆ ಮತ್ತೆ ಅನ್ನನು ರೆಡಿ ಆದ್ಮೇಲೆ ಹಂಗೆ ಅದಕ್ಕೆ ದಮ್ ಕಟ್ಸ್ತಾರೆ. ಅದ್ರಲ್ಲಿ ಹಾಕಿ ಫಸ್ಟ್ಗೆ ಒಂದು ಬಿರಿಯಾನಿಗೆ ಪಾತ್ರೆಯಲ್ಲಿ ಒಂದಿಷ್ಟು ಎಣ್ಣೆ ಹಾಕೊಳ್ಳೋಣ ಫ್ರೆಂಡ್ಸ್. ಎಣ್ಣೆ ಎಷ್ಟಮ್ಮ? ಎಣ್ಣೆ ನಮ್ಗೆ ಎಷ್ಟು ಬೇಕು, ನೀವು ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀರೋ ಅದಕ್ಕೆ ತಕ್ಕಂತೆ ನೀವು ಎಣ್ಣೆ ಹಾಕೊಳ್ಳಿ. ಮತ್ತೆ ಫ್ರೆಂಡ್ಸ್ ಎಲ್ಲ ಆದ್ಮೇಲೆ ಚಕ್ಕ, ಲವಂಗ, ಆಮೇಲೆ ಯಾಲಕ್ಕಿ ಇದೆಲ್ಲ ಹಾಕೊಬೇಕು. ಅದಾದ್ಮೇಲೆ ರುಬ್ಬಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಟಮಾಟ, ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಒಂದು 4-5 ಮೆಣಸಿನ್ಕಾಯಿ ಹಾಕೊಂಡಿದೀವಿ ನಾವು. ಈ ಮಿಕ್ಸಿಗೆ ಹಾಕೊಂಡಿಲ್ಲ ಮೆಣಸಿನ್ಕಾಯಿ, ಅದಕ್ಕೆ 4-5 ಮೆಣಸಿನ್ಕಾಯಿ ಹಾಕೊಂಡಿದೀವಿ. ಆಮೇಲೆ ಈರುಳ್ಳಿ, ಟಮಾಟ, ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ನಿಮಿಷ ಬೇಯಿಸ್ಬಿಡಿ. ಅದಾದ ತಕ್ಷಣ ನಾವು ಈ ಮಿಕ್ಸ್ ಮಾಡಿಕ್ಕಿದ್ವಲ್ಲ ಒಂದು ಚಟ್ನಿ ಪೇಸ್ಟ್, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದು ಪುದೀನನ ಅದನ್ನ ಹಾಕ್ಬೇಕು ಫ್ರೆಂಡ್ಸ್. ಈ ಬಿರಿಯಾನಿಗೆ ಚಕ್ಕ ಲವಂಗ ಏನ್ ಹಾಕ್ತಿರೋ ನನಗಂತೂ ಗೊತ್ತಿಲ್ಲ. ಅದು ಹಾಕ್ತಾ ಇರೋಂಥ ಟೇಸ್ಟ್. ಚಕ್ಕ ಓಕೆ, ಚಕ್ಕೆ ಅನ್ನೋದು ಓಕೆ, ಆದ್ರೆ ಒಂದು ಲವಂಗ ಊಟ ತಿನ್ಬೇಕಾದ್ರೆ ಸ್ವಲ್ಪ ಇರಿಟೇಟ್ ಆಗಿರುತ್ತೆ. ಏನಾದ್ರು ಬಾಯಿಗೆ ಸಿಕ್ಬಿಟ್ರೆ ಅದೇ ಎಲ್ಲ ಉಗಿಯೋ ತರ ಆಗ್ಬಿಡುತ್ತೆ ಊಟನೆಲ್ಲ. ಸೊ ಅದಕ್ಕೆ ನನಗೆ ಪರ್ಸನಲಿ ಇಷ್ಟ ಆಗಲ್ಲ ಒಂದು ಲವಂಗ. ಇದು ಆಮೇಲೆ ಇದನ್ನು ಹಾಕ್ಬೇಕಾ? ಸ್ವಲ್ಪ ಹಾಕೋಬೇಕು. ಓಕೆ, ಅದು ನಿಮಗೆ ಆಲ್ರೆಡಿ ಫಸ್ಟ್ ಪೇಸ್ಟ್ ಮಾಡವ್ರೆ. ಒಂದು ಪುದೀನ ಆಲ್ರೆಡಿ ಒಂದು ಪೇಸ್ಟ್ ಮಾಡಿಕವ್ರೆ. ಇವಾಗ ಉರ್ದಿಕ್ಕಿರೋದು ಸ್ವಲ್ಪ ಹಾಕ್ಬೇಕಂತೆ, ಹಾಕೊಂಡಿದೀವಿ. ಎಷ್ಟೊತ್ತು ಇದು ಮಾಡ್ಬೇಕು, ಬೇಯ್ಬೇಕು? ಅದು ಸ್ವಲ್ಪ ನೀರಲ್ಲ, ಎಣ್ಣೆ ಮೇಲೆ ಬರ್ಬೇಕು. ಎಣ್ಣೆ ಮೇಲ್ ಬರೋ ತನಕ ಅದನ್ನ ಸ್ವಲ್ಪ ಬೇಯಿಸ್ಬೇಕಂತೆ. ಮತ್ತೆ ಇದು ಅಕ್ಕಿದು ಅನ್ನ, ಚಿಕನ್ ಕ್ಲೀನ್ ಮಾಡಿ ಇಕ್ಕಿದ್ವಲ್ಲ ಫ್ರೆಂಡ್ಸ್, ಅದನ್ನ ಇವಾಗ ಹಾಕ್ಬೇಕಾ? ಇವಾಗ ಚಿಕನ್ ಹಾಕೊಬೇಕು. ಒಂದು 2 ನಿಮಿಷ ಬೇಯ್ದಾದ್ಮೇಲೆ, ನಾವೆಲ್ಲ ಹೇಳಿದ್ನಲ್ಲ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸ್ವಲ್ಪ ಚಿಕನ್ ಹಾಕ್ತೇವೆ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದ್ರಲ್ಲಿ ಬೇಯ್ದಾದ್ಮೇಲೆ ಎಲ್ಲ ಹೋಗುತ್ತಲ್ಲ ಸ್ಮೆಲ್ ಎಲ್ಲಾನು. ಅದಾದ್ಮೇಲೆ ಚಿಕನ್ ಹಾಕೊಬೇಕು. ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾವ್ರೆ. ಮಿಕ್ಸ್ ಮಾಡ್ಬೇಕು ಅನ್ಸುತ್ತೆ. ಮಿಕ್ಸ್ ಮಾಡ್ಬೇಕಮ್ಮ ಇದನ್ನ. ಆಮೇಲೆ ಮಿಕ್ಸ್ ಮಾಡಿ ಎಷ್ಟೊತ್ತು ಬಿಡ್ಬೇಕು ಆಮೇಲೆ ಅದನ್ನ? ಅದು ನೀರೆಲ್ಲ ಚೆನ್ನಾಗಿ ಅದ್ರಲ್ಲೇ ಬೇಯ್ಬೇಕು. ಅದು ಮುಚ್ಚಿ ಕ್ಲೋಸ್ ಮಾಡ್ಬೇಕಾ? ಅದನ್ನ ಕ್ಲೋಸ್ ಮಾಡ್ಬೇಕು. ಅದು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಾರೆ ಇಲ್ಲ ಹಂಗೆ ಸುಮ್ಮನೆ? ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು. ಈಗ ಸಪ್ರೇಟ್ ಆಗಿ ನೀರಿಡೋಣ ಅನ್ನಕ್ಕೆ. ಹಂಚ್ಬೇಕಾ ಗ್ಯಾಸ್ನ? ಮತ್ತೆ ಅದಲ್ಲಿ ಬೇಯ್ತಾ ಇಲ್ಲ ಫ್ರೆಂಡ್ಸ್, ನಾವು ಅದಕ್ಕೆ ಮುಂಚೆ ಅನ್ನ ಮಾಡ್ಕೊಂಡ್ ಬರೋಣ ಸಪ್ರೇಟ್. ಯಾಕಂದ್ರೆ ದಮ್ ಬಿರಿಯಾನಿ ನಾವು ಮಾಡ್ತಾ ಇರೋದು.
ನಾರ್ಮಲ್ ಬಿರಿಯಾನಿ ಆಗಿದ್ರೆ ನಾವು ಅದಕ್ಕೆ ಅಕ್ಕಿ ತೊಳೆದ್ಬಿಟ್ಟು ಹಾಕ್ಬಿಟ್ರೆ ಆಗ್ಬಿಡುತ್ತೆ. ಬಟ್ ನಾವು ಮಾಡ್ತಾ ಇರೋದು ದಮ್ ಬಿರಿಯಾನಿ ಅಲ್ವಾ, ಅದಕ್ಕೆ ಸಪ್ರೇಟ್ ಆಗಿ ಒಂದು ಅನ್ನ ಮಾಡ್ಬೇಕು ನಾವು. ಸಪ್ರೇಟ್ ಆಗಿ ನೀರ್ ಇಡ್ತಾ ಇದ್ವಿ ಫ್ರೆಂಡ್ಸ್ ಅನ್ನಕ್ಕೆ ಸಪ್ರೇಟ್ ಆಗಿ ನೀರ್ ಇಕ್ತಾ ಇದ್ವಿ. ಗೊತ್ತಲ್ಲ ನಿಮ್ಗೆ ಅನ್ನ ನಾರ್ಮಲ್ ಆಗಿ ಹಂಗೆ. ಇದು ಕೇಸರಿ ಪೌಡರ್ ಹಾಕ್ತೀವಿ ಅದಕ್ಕೆ. ಕೇಸರಿ ಪೌಡರ್ ಹಾಕೊಳ್ಳಿ, ಕಲರ್ ಇರುತ್ತೆ. ಒಂದು ಜಾಸ್ತಿ ಹಾಕಕ್ ಹೋಗ್ಬಿಡಿ, ಕೇಸರಿ ಪೌಡರ್ ತುಂಬಾ ಮೈಗೆ ತುಂಬಾ ಕೆಟ್ಟಿದ್ದು. ಸ್ವಲ್ಪ ಕಲರಿಂಗ್ಗೋಸ್ಕರ ಸ್ವಲ್ಪ ಹಾಕೊಳ್ಳಿ ಸಾಕು. ಅದು ಹಾಕ್ದಿದ್ರು ನಡೆಯುತ್ತೆ, ಬಟ್ ಹಾಕ್ದೇನೆ ನಮ್ಗೊಂದು ಲುಕ್ ಅನ್ನೋದು ಬರುತ್ತೆ, ಒಂದು ಬಿರಿಯಾನಿನ ಒಂದು ಲುಕ್ ಬರೋದು. ಸೊ ಸ್ವಲ್ಪ ಹಾಕೊಳ್ಳಿ. ಒಂದ್ 1/4 kg ಅಷ್ಟು ನಾರ್ಮಲ್ ಸೋನ್ ಮಸೂರಕ್ಕೆ, 1/4 kg ಅಷ್ಟು ಬಾಸ್ಮತಿ ರೈಸ್ ಹಾಕ್ತೇನೆ. ಹಾಕಿ ಎರಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅಕ್ಕಿ ತಿಂತಿದ್ದೀನಿ ನಿಮ್ಗೆ ಏನಾದ್ರು ಅಕ್ಕಿ ಏನಾದ್ರು ಆಡ್ತಾ ಇದ್ದೀರ ತಿನ್ಬೇಕು ಅನ್ಸುತ್ತೆ ಅಕ್ಕಿನ ಯಾವತ್ತೂ ಅನ್ಸುತ್ತೆ. ಅಯ್ಯೋ ಮ್ಯಾಕ್ಸಿಮಮ್ ಸುಮಾರು ಜನಕ್ಕೆ ಹಿಂಗೆ ಅನ್ಸುತ್ತೆ. ಸುಮಾರು ಜನ ಈ ಥರ ಅನ್ನ ಮಾಡ್ಬೇಕಾದ್ರೆ ಜೊತೆ ಇದ್ರೆ ಅದನ್ನ ತಿನ್ಬೇಕು ಅನ್ಸುತ್ತೆ. ತಿಂತೀನಿ ಮ್ಯಾಕ್ಸಿಮಮ್. ನಾನಂತೂ ಯಾವಾಗ ತಿಂತೀನಪ್ಪ. ತಿನ್ಬಾರ್ದು ಅಕ್ಕಿ ಒಳ್ಳೇದಲ್ಲ. ಹಸಿಯಾಗಿ ತಿನ್ನೋದು ಅಕ್ಕಿ ಅಷ್ಟೊಂದು ಒಳ್ಳೇದಲ್ಲ. ಸ್ವಲ್ಪ ಒಂದು 5 ನಿಮಿಷ ಬಿಟ್ಟಿದ್ದೀವಿ. ಇವಾಗ ಮಿಕ್ಸ್ ಮಾಡ್ತಾ ಇರ್ತೀರ, ಸ್ವಲ್ಪ ಬೆಂದಿರುತ್ತೆ, ಮಿಕ್ಸ್ ಮಾಡ್ತಾವ್ರ. ಎಲ್ಲ ಇದಾದ್ಮೇಲೆ ಸ್ವಲ್ಪ ಮೊಸರು ಹಾಕೊಬೇಕು. ಬಿರಿಯಾನಿಗೆ ಮೊಸರು ಹಾಕದೆ ಬೇರೆ ಟೇಸ್ಟೇ ಬರುತ್ತೆ ಅಲ್ಲಮ್ಮ. ಚಿಲ್ಲಿ ಪೌಡ್ರಾ ನಾವು ಹಸಿ ಮೆಣಸಿನ್ಕಾಯಿ ರುಬ್ಬಿಲ್ಲ, ಹಾಕೋಬಹುದು. ನಾನು ಖಾರದ ಪುಡಿನೇ ಯೂಸ್. ನಾವು ಆಗ್ಲೇ ಹಸಿ ಮೆಣಸಿನ್ಕಾಯಿ ಹಾಕಿದ್ವಲ್ಲ, ಅದು ಹಂಗೆ ಹಾಕಿದ್ ನಾವು. 4-5 ಮೆಣಸಿನ್ಕಾಯಿ ಖಾರಕ್ಕೆ ಸೆಟ್ ಆಗಲ್ಲ ಅನ್ಸುತ್ತೆ. 4-5 ಅಲ್ಲಿ ಸ್ವಲ್ಪ ಮೆಣಸಿನ ಪುಡಿ ಹಾಕವ್ರೆ. ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಎಷ್ಟು ಬೇಕಾದ್ ನೀವು ಅಷ್ಟು ಹಾಕೊಳ್ಳಿ. ನಾವು ಆಕ್ಚುಲಿ ನಾವು ಮೀಡಿಯಂ ಖಾರ ತಿನ್ನೋದು, ಜಾಸ್ತಿ ಖಾರ ತಿನ್ನಲ್ಲ, ಮೀಡಿಯಂ ಖಾರ. ಇದಕ್ಕಮ್ಮ ಇದು ನೀರು ಫಸ್ಟ್ ಬಿಸಿ ಆಗ್ಬೇಕಾ? ಕೇಸರಿ ಪೌಡರ್ ಹಾಕ್ತವ್ರೆ, ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೋಕ್ ಹೋಗ್ಬೇಡಿ ಕೇಸರಿ ಪೌಡ್ರು. ಅದು ಇವೆಲ್ಲ ಮ್ಯಾಕ್ಸಿಮಮ್ ಇವೆಲ್ಲ ಅಂಗಡಿಲೆಲ್ಲ ಕೇಸರಿ ಪೌಡರ್ನ ಬ್ಯಾನ್ ಮಾಡಕ್ಕವ್ರೆ. ಈ ಗೋಬಿ ಮಂಚೂರಿ ಹಾಕೋದೆಲ್ಲ ಕೇಸರಿ ಪೌಡರ್ನ ಬ್ಯಾನ್ ಮಾಡೋ ಕಲರಿಗೂ. ಸೊ ಜಾಸ್ತಿ ಹಾಕೋಕ್ ಹೋಗ್ಬೇಡಿ, ಕಡಿಮೆ ಹಾಕೊಳ್ಳಿ. ಒಂದೆರಡು ಚಕ್ಕೆ ಇದಕ್ಕೆ ಸ್ಮೆಲ್ ಚೆನ್ನಾಗಿರುತ್ತೆ. ಓಕೆ, ಸ್ಮೆಲ್ಗೆ ಅಂತ ಫ್ರೆಂಡ್ಸ್. ಅನ್ನಕ್ಕೆ ಚಕ್ಕೆ, ಲವಂಗ, ಒಂದು ಏಲಕ್ಕಿ ಹಾಕ್ತಾರೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ನಾನು ಅಮ್ಮ ಸುಮಾರು ಸಲ ಬಿರಿಯಾನಿ ಮಾಡೋರು ಹತ್ರ ನೋಡಿಲ್ಲ, ಇದೆ ವಿಡಿಯೋಗೋಸ್ಕರ ನೋಡ್ತಾ ಇದ್ದೀನಿ ಅಷ್ಟೇ. ಸೊ ಹಂಗೆ ನಾನು ಕಲಿಯೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು. ಬಟ್ ಅನ್ನಕ್ಕೆ ಚಕ್ಕ ಲವಂಗ ಚಕ್ಕ ಹಾಕಿಲ್ಲ ತಾನೆ? ಚಕ್ಕೆ ಲವಂಗ ಹಾಕೋದು, ಪುದೀನ ಸ್ವಲ್ಪ ಹಾಕೋಣ, ಪುದೀನ ಎಲ್ಲ ಅದೇ ಸ್ಮೆಲ್, ಒಂದು ಫ್ಲೇವರ್ ಇರ್ಲಿ ಅಂದ್ಬಿಟ್ಟು ಅನ್ನಕ್ಕೆ. ಬಿರಿಯಾನಿಗೆ ಬೇಕಲ್ಲ ರೈಸ್, ಅದಕ್ಕೆ ಒಂದು ಸ್ವಲ್ಪ ಫ್ಲೇವರ್ ಇರ್ಲಿ, ಸ್ಮೆಲ್ ಇರಲಿ ಅನ್ನೋದಕ್ಕೋಸ್ಕರ ಇದೆಲ್ಲ ನೀರಿಗೆ ಹಾಕಿ ಅದು ಸ್ವಲ್ಪ ಬೇಯಿಸ್ತಾರೆ. ಬಿಸಿನೀರು ಆಗುತ್ತೆ ಬೇಯಿಸ್ತಾರೆ. ಎಣ್ಣೆ, ಅದಕ್ಕೆ ಎಣ್ಣೆನಾ? ಎಣ್ಣೆ ಹಾಕಿದ್ರೆ ಅನ್ನ ಚೆನ್ನಾಗಿರುತ್ತೆ. ಏನೋ ನನ್ಗೆ ಗೊತ್ತಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಬೇಕಂತ ಹಾಕ್ತವ್ರೆ. ಅಕ್ಕಿ ಯಾವಾಗ ಹಾಕ್ತೀಯ? ನೀರ್ ಕಾಯ್ಬೇಕು. ಓಹೋ, ನೀರ್ ಚೆನ್ನಾಗಿ ಕಾಯ್ಬೇಕು. ಓಕೆ, ಕಾಯ್ಲಿ. ಫೈನಲಿ ಒಂದು ಅನ್ನ ರೈಸ್ ಅನ್ನೋದು ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್. ಬೆಂದಿದೆ, ಹಾಕೇ ಇಲ್ಲ. ನಾನು ಆಗಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದೆ. 70% ಬೆಂದಿದೆ ಫ್ರೆಂಡ್ಸ್. ಹೇಗ್ ಬಂದಿದೆ? ನಾನು ಕಂಪ್ಲೀಟ್ ಆಗ್ಬಿಟ್ಟಿದೆ ನೋಡಿದ್ರೆ. ಸಪರೇಟ್ ಆಗಿ ದಮ್ ಮಾಡ್ಕೋಬೇಕು. ದಮ್ ನಿಂಬೆನ್ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈಗ ತುಪ್ಪ ಹಾಕೊಂತಾ ಇದ್ದೀನಿ. ತುಪ್ಪ ಹಾಕ್ತಾನೆ ತುಂಬಾ ಚೆನ್ನಾಗಿರುತ್ತೆ ಫ್ಲವರ್. ಫ್ರೆಂಡ್ಸ್ ನಂಗೆ ಆಕ್ಚುಲಿ ನಂಗೆ ತುಪ್ಪ ಇಷ್ಟ ಇಲ್ಲ, ನಾನು ತಿನ್ನಲ್ಲ ತುಪ್ಪ. ಆದ್ರೆ ಇವತ್ತು ತಿನ್ಬೇಕು. ನೀನ್ ಇಷ್ಟ ದಿನ ಹಾಕ್ತಾ ಇದ್ದೆ, ನಿನ್ಗೆ ಗೊತ್ತಿಲ್ಲ. ಯಾವ ಮಾಡ್ತಾವ್ರ ಫ್ರೆಂಡ್ಸ್? ನನಗೆ ತುಪ್ಪ ಹಾಕಿ ನಾನು ಯಾವ ಕೇಳಿದ್ರು ತುಪ್ಪ, ನಾನ್ ಹಾಕಲ್ಲ ತುಪ್ಪ, ನಾನ್ ಹಾಕಲ್ಲ, ನನ್ಗೆ ಇಷ್ಟ ಆಗಲ್ಲ ತುಪ್ಪ, ಯಾಕೆ ಗೊತ್ತಿಲ್ಲ. ಎರಡು ಪೀಸ್ ಕಟ್ ಮಾಡ್ಕೊಂಡು 2 ಪೀಸ್ ಹಾಕ್ಬೇಕು ಇದಕ್ಕೆ ಫ್ರೆಂಡ್ಸ್. ಇವಾಗ ತುಪ್ಪ ಹಾಕಿದ್ಮೇಲೆ ನಿಂಬೆ ಹಣ್ಣು ಹಾಕ್ಬೇಕು. ಆಮೇಲೆ ಇದ್ರ ಮೇಲೆ ಮತ್ತೆ ಅನ್ನ ಇದೆಲ್ಲ ಇದ್ ಬೇಕಾಗಿಲ್ಲ, ನಿಂಬೆಹಣ್ಣು ಬೇಕು. ಇರ್ಬೇಕಾ? ತುಪ್ಪ ಹಾಕ್ಬಿಟ್ರ ನನ್ಗೆ ನಿಜವಾಗ್ಲೂ ಇಷ್ಟ ದಿನ ಗೊತ್ತೇ ಇಲ್ಲ ಫ್ರೆಂಡ್ಸ್. ಇವತ್ ಈ ವಿಡಿಯೋ ಮಾಡ್ಬೇಕಂದ್ರೆ ನನ್ಗೆ ಗೊತ್ತಾಯ್ತು ನೋಡಿ, ಈ ತರ ತುಪ್ಪ ಹಾಕ್ತಾವ್ರ ಅಂದ್ಬಿಟ್ಟು. ನನಗೆ ಬೇಸಿಕಲಿ ತುಪ್ಪ ಅಂದ್ರೆ ನಂಗೆ ಇಷ್ಟ. ಒಂದು
ಸ್ಮೆಲ್ ಅಂದ್ರೆ ನಮ್ಗೆ ಕೆಲವೊಬ್ರಿಗೆ ಆಗಲ್ಲ, ಅದೇ ತರ ನನ್ಗೂ ಆಗಲ್ಲ ಒಂದು ಸ್ಮೆಲ್ ಅನ್ನೋದು. ಆ, ಅಂದ್ರೆ ತುಪ್ಪ ಹಾಕ್ದೇನೆ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಅಂತ ಕೇಳ್ಪಟ್ಟಿದ್ದೆ ಎಲ್ಲೋ. ಬಟ್ ನಾವು ಮನೆ ತುಪ್ಪ ಹಾಕಲ್ಲ ಅಂತ ನಾನು ಇಷ್ಟ ದಿನ ಅನ್ಕೊಂಡಿದ್ದು. ಬಟ್ ನನಗೆ ಯಾವ ಮಾಡ್ಸಿ ನನ್ಗೆ ಗೊತ್ತಿರೋದ್ರಂಗೆ ಆಗ್ತವ್ರೆ. ನಿನ್ಗೆಲ್ಲ ಗೊತ್ತಾಗೋ ತರ ಹಾಕಿದ್ರೆ ನೀನ್ ತಿಂತೀಯಾ? ತಿನ್ನಲ್ಲ. ಈಗ ಗೊತ್ತಾಯ್ತಲ್ಲ, ಈಗ ತಿನ್ಬೇಕಾ ತಿನ್ಬಾರ್ದ ಅನ್ಸ್ತೈತ್ ನನಗೆ. ಹಸುವಾಗಿದೆ, ಎಲ್ಲ ತಿನ್ಲೇಬೇಕು. ಟೈಮ್ ಎಷ್ಟು? ಅದೇ 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 ನೀವು ನೋಡ್ಕೊಂಡ್ಬಿಟ್ರಿ, ಹೆಂಗಿದ್ರು ತಿಂತಾನೆ ಇವಾಗ, ಬೇರೆ ಆಪ್ಷನ್ ಇಲ್ಲ ನಮಗೆ. ಇವಾಗ ಇದ್ರ ಮೇಲೆ ನಿಂಬೆಹಣ್ಣು ಹಾಕ್ಬಿಟ್ಟು ತಿರ್ಗಾ ಮತ್ತೆ ತುಪ್ಪ ಹಾಕ್ಬೇಕು. ತುಪ್ಪ ಹಾಕ್ಬಿಡಿ. ಹಾಕ್ಬಿಟ್ಟು ಅಷ್ಟೇ ಫ್ರೆಂಡ್, ಏನಿದ್ರು ಫುಲ್ಲು. ಇವಾಗ ಏನ್ ಮಾಡ್ಬೇಕು, ಅದನ್ನ ತಿರ್ಗಾ ಬಿಸಿ ಮಾಡ್ಬೇಕಾ, ಬೇಯ್ಬೇಕಾ ಅದನ್ನ ಸಿಮ್ಮೇಲೆ ಇಟ್ಬಿಟ್ಟು ತಿರ್ಗಾ ತಿರ್ಗಾ ಬೇಯಿಸ್ಬೇಕು ಅದನ್ನ. ಓಕೆ, ಒಂದು ಗ್ಯಾಸ್ ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಒಂದ್ 10 ನಿಮಿಷ, ಕಾಲ್ ಅವರ್ ಫುಲ್ಲು ಅದು ಇನ್ನ 70% ಬೆಂದಿರೋದನ್ನ ಚೆನ್ನಾಗಿ ಬೇಯ್ಬೇಕು. ಸ್ವಲ್ಪ ಬೇಯ್ಬೇಕಂತೆ, ಯಾಕಂದ್ರೆ ನಾವು ಸೆಪರೇಟ್ ಆಗಿ ಮಾಡ್ಕೊಂಡಿದ್ವಲ್ಲ, ಒಂದು ಚಿಕನ್ ಗ್ರೇವಿ ಮತ್ತೆ ಒಂದು ರೈಸ್ ನ. ಇವಾಗ ಎರಡು ಒಟ್ಟಿಗೆ ಆ ಒಂದು ಟೇಸ್ಟ್, ಆ ಒಂದು ಸ್ಮೆಲ್ ಆಗ್ಲಿ, ಒಂದು ಟೇಸ್ಟ್ ಆಗ್ಲಿ, ಒಂದು ಅನ್ನಕ್ಕೆ ಬರ್ಬೇಕನ್ನೋಕ್ಕೋಸ್ಕರ ಇನ್ನೊಂದ್ ಸ್ವಲ್ಪ ಅದನ್ನ ಬೇಯಿಸ್ಬೇಕು, ಸಿಮ್ಮಲ್ಲಿ ಇಟ್ಕೊಬೇಕಂತೆ. ಎಲ್ಲ ಅದು ಗ್ರೇವಿ ಆಗ್ಬೇಕು. ಆ ಗ್ರೇವಿ ಬಂದು ಫುಲ್ ಚೆನ್ನಾಗಿ ರೈಸ್ಗೆ ಹಿಡಿಬೇಕನ್ನೋದಕ್ಕೋಸ್ಕರ ಈ ತರ ಮಾಡೋದು. ನೀವೇನೋ ಕೆಲವು ಜನ ನೀವು ದಮ್ ಬಿರಿಯಾನಿ ಮಾಡೋದಿಲ್ಲ, ನಾರ್ಮಲ್ ಬಿರಿಯಾನಿ ಮಾಡ್ತೀರಾ. ದಮ್ ಬಿರಿಯಾನಿ ಮಾಡೋರಿಗೆ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಆದ್ರೂ ಕೆಲವೊಂದು ಟಿಪ್ಸ್ಗಳು ಈ ಒಂದು ನೋಡಿ, ನಿಂಬೆಹಣ್ಣು ಹಾಕೋದು ಇದೆಲ್ಲ ನಂಗೆ ಗೊತ್ತೇ ಇಲ್ಲ, ನಿಮ್ಗೂ ಸುಮಾರು ಜನ ಗೊತ್ತಿರಲ್ಲ. ಅದನ್ನ ನೋಡಿ ನೀವು ಅದನ್ನ ಟ್ರೈ ಮಾಡಿ. ಅದೇ ದಮ್ ಬಿರಿಯಾನಿ ಮಾಡಿದ್ರೆ, ನಾರ್ಮಲ್ ಬಿರಿಯಾನಿ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ನಾನು ಜಾಸ್ತಿ ಇದರಲ್ಲಿ ಬಿಟ್ಕೊಟ್ಟಿಲ್ಲ, ಜಾಸ್ತಿ ತೋರಿಸಿಲ್ಲ ಹೆಂಗೆ ಮಾಡೋದಂತ. ಆದ್ರೂ ಕೆಲವು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಒಂದು ವಿಡಿಯೋ ನೋಡಿದ್ರೆ. ನಾವು ಹೇಳಿರೋದ್ರೆಲ್ಲ ಸ್ವಲ್ಪ ನಿಮ್ಗೊಂದು ಐಡಿಯಾ ಬರ್ಬೋದು, ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ನಾನು ತಿನ್ಬೇಕು ಫಸ್ಟ್ ಊಟ, ಬೇಗ ಮಾಡೋಣ. ಈಗ ನಾವು ಮನೇಲಿ ಮಾಮೂಲಿ ಬಿರಿಯಾನಿ ಮಾಡಲ್ಲ ಫ್ರೆಂಡ್ಸ್, ಯಾವಾಗ ದಮ್ ಬಿರಿಯಾನಿ ನನಗೆ ಇಷ್ಟ ಆಗಲ್ಲ. ಮ್ಯಾಕ್ಸಿಮಮ್ ನಾರ್ಮಲ್ ಬಿರಿಯಾನಿ ಮಾಡೋದು ನನಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನಾರ್ಮಲ್ ಬಿರಿಯಾನಿ ಮಾಡಿದ್ರೆ ಅನ್ನ ಟೇಸ್ಟ್ ಇರುತ್ತೆ, ರೈಸ್ ಟೇಸ್ಟ್ ಇರುತ್ತೆ, ಅದ್ರ ಚಿಕನ್ ಪೀಸ್ಗಳು ಏನೋ ನೀರ್ ಹಾಕೋಷ್ಟೊಳಗೆ ಪೀಸಲ್ಲಿರೋ ಮಸಾಲೆ ಬಿಟ್ಕೊಂಡ್ಬಿಟ್ಟು ಒಂದು ಹಸಿ ಹಂಗೆ ಹಸಿ ಅಂತ ಮಸಾಲೆ ಏನಿರೋದಿಲ್ಲ, ಕಲರ್ ವೈಟ್ ಆಗ್ಬಿಡುತ್ತೆ. ಅದಕ್ಕೆ ಫ್ರೆಂಡ್ಸ್ ನಾನು ಯಾವತ್ತು ದಮ್ ಬಿರಿಯಾನಿ ಬಿಟ್ರೆ ನಾನು ಬಿರಿಯಾನಿನೇ ಮಾಡಕ್ ಹೋಗೋದಿಲ್ಲ. ದಮ್ ಬಿರಿಯಾನಿ ಬಿಡೋದಿಲ್ಲ, ನಮ್ಗೆ ಇಷ್ಟ ಆಗಲ್ಲ, ನಾವು ತಿನ್ನಲ್ಲ. ಇಷ್ಟ ರೈಸ್ ಪಲಾವ್ ಇದ್ದಂಗಿರುತ್ತೆ ಅನ್ನ. ಏನಕ್ಕೆ ಬಿರಿಯಾನಿ ನಾವು ಬಿರಿಯಾನಿ ಮಾಡೋದು ಏನಕ್ಕೆ ಹೇಳಿ, ಬಿರಿಯಾನಿ ಒಂದು ಸ್ಮೆಲ್ ಒಂದು ಟೇಸ್ಟ್ ಇಲ್ಲ ಅನ್ಬಿಟ್ಟು ಪಲಾವ್ ಇದ್ದಂಗಿದ್ರೆ ಏನ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ದಮ್ ಬಿರಿಯಾನಿ ಮಾಡೋದು. ಫಸ್ಟ್ ನಮ್ಮಮ್ಮ ಒಂದ್ 2 ಸಲ 3 ಸಲ ಏನೋ ಅದರ ಮಾಡಿದ್ರು ದಮ್ ಬಿರಿಯಾನಿ ಇಲ್ದ್ರೆ ನಾರ್ಮಲ್ ಬಿರಿಯಾನಿ. ನಮ್ಗೆ ಇಷ್ಟ ಆಗಿಲ್ಲ. ಒಂದ್ ದಿವಸ ಮಾಡಿ ತೋರಿಸ್ತೆ ಫ್ರೆಂಡ್ಸ್, ಇವಾಗ ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ, ಸುಳ್ಳು ಹೇಳ್ಬಾರ್ದು. ಬಿರಿಯಾನಿ ಮಾತ್ರ ನಮ್ಮಮ್ಮ ಸೂಪರ್ ಆಗಿ ಮಾಡ್ತಾರೆ. ಅದಕ್ಕೊಂದು ಎರಡನೇ ಮಾತೇ ಇಲ್ಲ ಬಿರಿಯಾನಿ ಮಾಡೋದ್ರಲ್ಲಿ. A few moments later. ಎಷ್ಟೊತ್ತಾಗತ್ತಮ್ಮ? ಈರುಳ್ಳಿ ಮೊಸರು ಬಜ್ಜಿ ಮಾಡ್ಕೊಬಿಡು. ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೀನಿ, ಬಟ್ಲಿಗೆ ಹಾಕ್ಬಿಡು. ಅದನ್ನು ನಾನೇ ಮಾಡ್ಬೇಕಾ? ಆದ್ರೂ ನಾನು ಮೊಸರು ಬಜ್ಜಿ ಚೆನ್ನಾಗಿ ಮಾಡ್ತೀನಿ. ನಾನು ಮಾಡೋದೇ ತಪ್ಪ ಅನ್ಸುತ್ತೆ, ಅದೇ ನಾನೇ ಮಾಡಕ್ ಹೇಳ್ತದೆ. ಈರುಳ್ಳಿ ಸ್ವಲ್ಪ ಮಿಚ್ಚಾಗಿತ್ತು, ಸ್ವಲ್ಪ ಈರುಳ್ಳಿ ಅದನ್ನ ಹಾಕಿ ಮೊಸರು ಬಜ್ಜಿ ಮಾಡೋಣ. ಏನ್ ಮಾಡೋದು, ಲೇಟ್ ಆದಷ್ಟು ನನಗೆ ಪ್ರಾಬ್ಲಮ್. ಮೊಸರು ಬಜ್ಜಿ ಯಾರು ತಿನ್ನಲ್ಲ ಫ್ರೆಂಡ್ಸ್ ನಮ್ಮ ಮನೆಗ. ಇವನ್ ಬಿಟ್ರೆ ನಾವೆಲ್ಲ ಮೊಸರು ಬಜ್ಜಿ ಯೂಸೇ ಮಾಡಲ್ಲ, ಬೇರೆ ಬಿರಿಯಾನಿ ಮಾತ್ರ ತಿಂತೀವಿ. ಅದಕ್ಕೆ ಅವ್ನಿಗೊಬ್ಬನಿಗೆ. ಇನ್ನೊಂದು ಬಿರಿಯಾನಿಗೆ ಮೊಸರು ಬಜ್ಜಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವ್ರಿಗೆ ಗೊತ್ತಿಲ್ಲ ಅವನ್ ಟೇಸ್ಟ್. ಫ್ರೆಂಡ್ಸ್ ಹಾಲು ಕುಡಿಯಲ್ಲ, ಮಜ್ಜಿಗೆ ಕುಡಿಯಲ್ಲ, ಮೊಸರು ಮಾತ್ರ ಬಿರಿಯಾನಿಗೆ ಬೇಕು. ಲಾಜಿಕ್ ಇಲ್ಲ ಫ್ರೆಂಡ್ಸ್, ನನಗೆ ಅನ್ಸುತ್ತಿದ್ ಲಾಜಿಕ್ ಇಲ್ಲ ಅಂತ. ಹಾಲು ಕುಡಿಯಲ್ಲ, ಹಾಲು ಲೋಟ ಮುಟ್ಟಲ್ಲ, ಮೊಸರು ಮಾತ್ರ ತಿಂತೀನಿ. ಅದು ಮೊಸರು, ಅದು ಬಿರಿಯಾನಿಗೆ ಮಾತ್ರ ಮೊಸರು ಬೇಕು. ಬಿರಿಯಾನಿ ಪಲಾವ್ ಇಷ್ಟ ಮಾತ್ರ. ಇವಾಗ ಹೆಂಗೆ ಚಿಕನ್ ಅಲ್ಲಿ ಕಬಾಬ್ ಬಿರಿಯಾನಿ ಮಾತ್ರ ತಿಂತೀನಿ. ನನಗೆ ಹಾಲಲ್ಲಿ ತುಪ್ಪ ಮುಟ್ಟಲ್ಲ, ಬೆಣ್ಣೆ ತಿನ್ನಲ್ಲ, ಹಾಲು ಕುಡಿಯಲ್ಲ, ಟೀ ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಮೊಸರು ಮಾತ್ರ ತಿಂತೀನಿ. ನಾವು ಸ್ವಲ್ಪ ಡಿಫ್ರೆಂಟ್ ಹಂಗೆ. ತಮ್ಮ ನೀರು ತೆಗಿಯಮ್ಮ. ನೋಡಿ ಫ್ರೆಂಡ್ಸ್, ಈ ಕಡೆ ಓಪನ್ ಮಾಡಿದ್ರ ಆಲ್ರೆಡಿ?
ಸಾಕ್ಬಿಡು. ನನಗೆ ಇದು ಮೊಸರು ಬಂದು ತುಂಬಾ ನೀರಾಗಿ ಇರ್ಕೂಡ್ದು, ತುಂಬಾ ಗಟ್ಟಿಯಾಗಿ ಇರ್ಕೂಡ್ದು, ಇಲ್ಲಿ ಮೀಡಿಯಂ ಆಗಿರ್ಬೇಕು. ಆಗ ನನಗೆ ಇಷ್ಟ ಆಗೋದು. ಉಪ್ಪು ಹಾಕ್ತೀನಿ. ಹಾಕಮ್ಮ ಹಾಕು. ಕಮ್ಮಿ ಹಾಕು, ಜಾಸ್ತಿ. ಸಾಕು 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 ಬಿಡು. ಆಯ್ತು, ರೆಡಿ ಆಯ್ತು. ಮುಗೀತಾ? ಬಿರಿಯಾನಿ ಫಸ್ಟ್ ಹೋಗ್ತೀನಿ ನಾನು ಫ್ರೆಂಡ್ಸ್. ಹಾಕಮ್ಮ. ಬೇಗ ಬೇಗ ಹಾಕಮ್ಮ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ರೆ ನೋಡಿ, ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ಅದು ಬಂದಿರೋದು ಅದನ್ನ ನೋಡ್ಕೋಣ. ಫಸ್ಟ್ ನೀನು ಹಾಕಮ್ಮ. ಸರಿ ಸರಿ, ಬೇಗ ಹಾಕಮ್ಮ, ಹೊಟ್ಟೆ ಹಸಿತಾ ಇದ್ದೀವಿ. 7 ಗಂಟೆ ಆಯ್ತಮ್ಮ, ಟೈಮ್ 6 ಗಂಟೆ ಆಯ್ತು. ಬೆಳಗ್ಗೆ ತಿಂದು ತುಂಬಾ ಹೊಟ್ಟೆ ಹಸಿತಾ ಇದೆ. ಹೇಳ್ತಾ ಇದ್ದೀನಿ, ಎಷ್ಟು ಸಲ ಹೇಳ್ತಾ ಇದ್ದೀನಿ. ಹೇಳಿ ನನಗೆ ಇನ್ನೂ ಟೈರ್ಡ್ ಆಗ್ತಿದ್ದ ಮಾತಾಡಿ ಮಾತಾಡಿ. ನೋಡಿ ಹಾಕಿ, ಬೇರೆ ತಟ್ಟೆಲಿ ಹಾಕೊಂಬರತ್ತಾನೆ. ಸರಿ, ಓಕೆ, ಬನ್ನಿ ಫ್ರೆಂಡ್ಸ್, ನಾವು ಹೋಗ್ಬಿಟ್ಟು ಕುತ್ಕೊಂಡು ತಿನ್ನೋಕ್ ನೋಡೋಣ. ಚೇಂಜ್ ಮಾಡ್ಬಿಟ್ಟಿದ್ರೆ ತಟ್ಟೆನ. ಅಸ್ದಂಗ ಅದ್ರ ಬೆಲೆ ಗೊತ್ತಾಗೋದು. ಕುತ್ಕೊಂಬಮ್ಮ. ನೋಡಿ ಫ್ರೆಂಡ್ಸ್, ನಾ ಇಬ್ರು ಊಟ ಮಾಡ್ತಾ ಇದ್ದೀವಿ ಬೆಳಗ್ಗೆ. ಅವ್ರಿಗೆ ಗೊತ್ತಾಗದೇ ಇಲ್ಲ ನಾ ಇಬ್ರು ಊಟ ಮಾಡಿ. ನೋಡಿ ಫ್ರೆಂಡ್ಸ್, ಇದು ನಾವು ತಳಕ್ ಪೀಸ್ ಹಾಕಿದ್ವಲ್ಲ, ಇದೆಲ್ಲ ನೋಡಿ ಒಳಗಡೆ ಎಲ್ಲ ಅಂಟಂಟ್ ಚೆನ್ನಾಗಿ ಬಿಟ್ಕೊಂಡೈತೆ, ಓಪನ್ ಆಗಿ ಚೆನ್ನಾಗೈತೆ. ಓಪನ್ ಆಗಿದೆ ಎಲ್ಲ. ನಾವು ಸೀಸ್ತಿ ನೋಡ ಆ ತರ ಇದೆ ಫ್ರೆಂಡ್ಸ್. ಒಂಚೂರು ಪೀಸು ವೇಸ್ಟ್ ಆಗಲ್ಲ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೀವು ಊಟ ಮಾಡೋಣ. ಸುಳ್ಳು ಬರ್ದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಬೆಳಗಿಂದ ಹಸ್ಕೊಂಡಿದ್ನಲ್ಲ, ಇವಾಗ ಏನೋ ಒಂಥರ ಚಿನ್ನ ಸಿಗ್ದಂಗೆ ಆಗ್ಬಿಟ್ಟಿದೆ ನನಗೆ. ಅಷ್ಟೊಂದು ಏನ್ ಹೇಳೋದು, ತುಂಬಾ ಹೊಟ್ಟೆ ಹಸಿ. ಸೂಪರ್ ಆಗಿದೆ. ನೀವೆಲ್ಲ ನೋಡ್ದಲ್ಲ, ನೀವು ಅಡ್ಗೆ ಮಾಡೋದ್ನಲ್ಲ, ಇದನ್ನೆಲ್ಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನಾವು ತಿಂತಾ ಇದೀವಿ, ನೀವು ತಿಂತಾ ಇದ್ರೆ ಈಗ ರೆಡಿ ಮಾಡ್ಕೊಂಡು ಅಡ್ಗೆನೆಲ್ಲ. ಮಕ್ಕಳು ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಬಿರಿಯಾನಿ. ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಬಿರಿಯಾನಿ. ಲೆಗ್ ಪೀಸ್ ಹಾಕ್ಬಿಟ್ರೆ ಇನ್ನು ಖುಷಿನಾಗ ಹೋಗ್ತಾರೆ ಸಣ್ಣ ಮಕ್ಕಳು. ಟ್ರೈ ಮಾಡಿ. ನಾವು ಊಟ ಮಾಡ್ತಾ ಇದೀವಿ, ನೀವು ಇವಾಗ ಊಟ ಮಾಡ್ತಾ ಇದೀವಿ ಅನ್ಕೊಂಡಿದ್ದೀನಿ. ಮತ್ತೆ ಫ್ರೆಂಡ್ಸ್, ಇನ್ನೊಂದು ಚಿಕ್ಕ ರಿಕ್ವೆಸ್ಟ್. ನಾವು ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ. ನಾನಾಗಲಿ ನಮ್ಮ ಅಮ್ಮ ಆಗಲಿ, ನನಗಿಂತ ನಾನಾದ್ರೂ ಸ್ವಲ್ಪ ಪರವಾಗಿ ಸ್ವಲ್ಪ ನೋಡ್ಬೋದು, ಏನೋ ಅಷ್ಟೇ ಓಕೆ. ನಮ್ಮ ಅಮ್ಮನು ತುಂಬಾ ಕಷ್ಟಪಡ್ತಾರೆ ವಿಡಿಯೋಗೋಸ್ಕರ. ನಾನು ಕರೆದು ಮಾಮ ವಿಡಿಯೋ ಮಾಡೋಣ ಅಂತ, ಅವರು ಒಂದ್ಸಲ ಅವರೇ ಮಾಡೋಣ ಅಂತಾರೆ. ಅದು ಅವ್ರು ಸ್ವಲ್ಪ ಅವ್ರು ಅಷ್ಟೊಂದು ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೊಂದು ತುಂಬಾ ಕಷ್ಟಪಡ್ತಾರೆ. ನಮಗೂ ತುಂಬಾ ಕಷ್ಟನೇ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ತುಂಬಾನೇ ಕಷ್ಟಪಡ್ತೀವಿ ಫ್ರೆಂಡ್ಸ್. ನೀವು ಏನು ನಮ್ಗೇನು ವೀಕ್ಷಕರು, ನೀವು ವ್ಯೂವರ್ಸ್, ನೀವು ಏನು ನಮ್ಗೇನು ಮಾಡೋ ಬೇಕಾಗಿಲ್ಲ. ಬರೀ ವಿಡಿಯೋ ನೋಡಿ, ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ನೀವು ಶೇರ್ ಮಾಡಿದಷ್ಟು ನಮ್ಗೆ ಇನ್ನೂ ವ್ಯೂಸ್ ಜಾಸ್ತಿ ಆಗುತ್ತೆ, ನಮ್ಮ ಚಾನಲ್ ಇನ್ನೂ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಷ್ಟು ಮಾಡಿ. ಆದ್ರೂ 7, 8, 9 ಗಂಟೆ ಆಗ್ಬಿಡ್ತಾವೆ ಒಂದೊಂದ್ಸಲ. ನನಗೋಸ್ಕರ 7 ಗಂಟೆಗೆ ಬರ್ತಾರೆ. ಇವತ್ತು ಸಂಡೇ, ಇವತ್ತು 5 ಗಂಟೆ ಅವ್ರ ಕೆಲಸ ಇತ್ತೇನೋ, ಸಂಡೇನೇ ಕೆಲ್ಸಕ್ಕೆ ಹೋಗ್ತಾರೆ. ನನಗೋಸ್ಕರ ಇವತ್ತು ಒಂದು 3 ಗಂಟೆಗೆ ಬಂದು ಒಂದು ವಿಡಿಯೋ ಮಾಡವ್ರೆ ಫ್ರೆಂಡ್ಸ್. ಸೊ ತುಂಬಾ ಎಫರ್ಟ್ ಹಾಕಿದ್ದೀವಿ ವಿಡಿಯೋ ಮಾಡೋಕ್ಕೋಸ್ಕರ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ. ನಿಮ್ಮ ಹತ್ರ ನಾವು ಇಷ್ಟೇ ಕೇಳಿದ್ದು, ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ನಿಮ್ಮ ಪ್ರೀತಿ ಮತ್ತೆ ನೀವು ಕೊಡುವಂತಹ ಲೈಕ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಕೇಳ್ತಾ ಇದ್ದೀನಿ, ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇನ್ನು ಮುಂದಿನ ವಿಡಿಯೋ ನಿಮ್ಗೆ ಏನಾದರೂ ಬೇರೆ ಏನಾದರೂ ವಿಡಿಯೋ ಮಾಡಬೇಕಿಲ್ಲ, ಏನಾದರೂ ಅಡುಗೆ ಏನಾದರೂ ಮಾಡ್ಬೇಕನ್ನಂಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಮಾಡ್ತೀವಿ, ಟ್ರೈ ಮಾಡ್ತೀವಿ. ನಮ್ಮ ಅಮ್ಮನ ಬೇಜಾನ ಅಡುಗೆ ಮಾಡ್ತಾರೆ ಜಾಸ್ತಿ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆ. ಕಮೆಂಟಲ್ಲಿ ಹಾಕಿ, ನಿಮ್ಗೆ ಏನಾದರೂ ಇಂಥ ಅಡುಗೆ ನನ್ಗೆ ತಿಳ್ಕೊಬೇಕಂತ ಏನಾದಿದ್ರೆ, ನೀವು ಯಾರೇ ಆಗಿರಲಿ, ಒಬ್ಬರು ಕಮೆಂಟ್ ಮಾಡಿದ್ರು ಸರಿ, ನಾವು ಒಂದು ವಿಡಿಯೋ ಮಾಡ್ತೀವಿ. ಯಾರಾದ್ರೂ ಒಬ್ಬರು ಕಮೆಂಟ್ ಮಾಡಿದ್ರು ಸರಿ, ನಾವು ಒಂದು ವಿಡಿಯೋ ಮಾಡಾಕ್ತೀವಿ ಅಂತ ಹೇಳ್ತೀವಿ. ಒಂದು ವಿಡಿಯೋನ ಮುಗಿಸ್ತಾ ಇದೀವಿ. ಇವತ್ತು ಸಂಜೆ ಆಗೋಯ್ತು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಬಾಯ್.